50 ರೋಡ್ ಇದೆ ಒಂದು ಮನೆ 30-50 ಇರೋವಂಥ ಒಂದು ಮನೆ. ನಿಮಗೆ ಆ ಮನೆನ ನಿಮಗೆ ಒಳಗಡೆ ಹೋಗಿ ನೋಡಿ, ಗೇಟು ಎಷ್ಟು ಚೆನ್ನಾಗಿದೆ ಅಂತ ಒಂದು ಮನೆ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಒಳಗಡೆ ಬರೋದಾದರೆ ನಿಮಗೆ ಫುಲ್ಲು ಬೇಸ್ಮೆಂಟ್ ಇದೆ. ಮೇಲೆ ಹೋಗೋಣ. ಮೇಲೆ ಫಸ್ಟು ಬೇಸ್ಮೆಂಟ್ನ ತೋರಿಸ್ಕೊಡ್ತೀನಿ. ಇದು ಬೇಸ್ಮೆಂಟಲ್ಲಿ ಅವರು ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ ಅಂಥ ಒಂದು ಜಾಗನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಬೇಸ್ಮೆಂಟಲ್ಲಿ ಅವರು ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ ಅಂತ ಒಂದು ಜಾಗ ನಾನು ನಿಮಗೆ ತೋರ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆನಾ? ಅವ್ರು ಬೇಸ್ಮೆಂಟಲ್ಲಿ ಫ್ಯಾಕ್ಟ್ರಿ ಮಾಡಿರೋದು ನೋಡಿ, ಅಂಥ ಒಂದು ಜಾಗ ಇದು. ಮೇಡಮ್, ಪಾರ್ಕಿಂಗ್ ಯಾವುದಿದಾ? ಮಾಡಿ ನೀವು ಕೆಲಸ ಮಾಡಿ, ನಾವು ನಮ್ಮ ಕೆಲಸ ಮಾಡ್ತೀವಿ. ನೋಡಿ, ಇದು ಫುಲ್ಲು ಅವ್ರ ಫ್ಯಾಕ್ಟ್ರಿಗೆ ಬೇಸ್ಮೆಂಟ್ ಜಾಗನ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಪೂರ್ತಿಯಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. 30-50 ಏನಿದೆಯೋ ಅದರಲ್ಲಿ ಸ್ವಲ್ಪ ಪಾರ್ಕಿಂಗ್ ಕೊಟ್ಕೊಂಡು ಇದ್ದಿದ್ದನ್ನೆಲ್ಲ ಬೇಸ್ಮೆಂಟಲ್ಲಿ ಫ್ಯಾಕ್ಟ್ರಿಯಾಗಿ ಯೂಸ್ ಮಾಡಿದ್ದಾರೆ. ನೋಡಿ, ಈ ಕಡೆಯಿಂದ ಬಂದರೆ ನಿಮಗೆ ಫ್ಯಾಕ್ಟ್ರಿ ಇಲ್ಲಿ ಈ ಡೋರ್ ಇರೋದು ಬಂದು ನಿಮಗೆ ಗೋಡನ್ ಮಾಡ್ಕೊಂಡಿದ್ದಾರೆ. ಇನ್ನು ಮೇಲುಗಡೆ ಹೋದರೆ ನಿಮಗೆ ಫುಲ್ಲು ಪಾರ್ಕಿಂಗ್ ಇದೆ, ಏನು ತೊಂದರೆ ಇಲ್ಲ. ಬೇಸ್ಮೆಂಟ್ ಫುಲ್ಲು ಪಾರ್ಕಿಂಗ್ ಯೂಸ್ ಆಗೋಲ್ಲ. ಆದರೆ ಏನಂದರೆ ಅದು ಗೋಡನ್ ಅಥವಾ ಫ್ಯಾಕ್ಟ್ರಿ ಯೂಸ್ ಮಾಡ್ಬೋದು, ಆ ಥರ ಒಂದು ಜಾಗ ಇದು. ಬನ್ನಿ, ನಾನು ಇವಾಗ ಮೇಲ್ಗಡೆ ಮನೆ ಯಾವ ಥರ ಇದೆ ಅಂತ ಒಂದು ಸಾರಿ ತೋರಿಸ್ಕೊಂಡು ಕರ್ಕೊಂಡು ಬರ್ತೀನಿ. ನೋಡಿ, ಫುಲ್ಲು ಗೇಟ್. ನಿಮಗೆ ಈ ಥರ ಗೇಟ್ನ ನಾನು ಎಲ್ಲೂ ನೋಡಿರಲಿಲ್ಲ. ಅಷ್ಟು ನಿಜವಾಗ್ಲೂ ತುಂಬ ರಿಚ್ಚಾಗಿ ಗೇಟ್ನೇ ಕೊಟ್ಟಿದ್ದಾರೆ. ಗೇಟ್ನೇ ಅಷ್ಟು ರಿಚ್ಚಾಗಿ ಕೊಟ್ಟಿದ್ದಾರೆ ಅಂದರೆ ಮನೆ ಯಾವ ರೀತಿ ಇರ್ಬೋದು ಅಂತ ನೋಡೋಣ. ಬನ್ನಿ, ಫುಲ್ ಮನೆ ಇದೆ. ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ ಡೋರ್ಗೆ. ಸೇಫ್ಟಿ ಗ್ರಿಲ್ನ ಲಾಕ್ ಮಾಡ್ಬೋದು, ಆ ಥರ ಇಲ್ಲಿ ಸೆಟ್ ಮಾಡಿದ್ದಾರೆ. ನೋಡಿ, ಇದು ಸೇಫ್ಟಿ ಗ್ರಿಲ್ಲು. ಅದೇ ಥರ ನಿಮಗೆ ನಾವು ಗ್ರಿಲ್ನ ತಕ್ಕೊಂಡು ಒಳಗಡೆ ಹೋದರೆ ಡೋರ್ ಇದೆ. ಡೋರು ನಿಜವಾಗ್ಲೂ ಟೀಕಲ್ಲೇ ಮಾಡಿದ್ದಾರೆ, ಅದರಲ್ಲಿ ಏನು ಅನುಮಾನ ಬೇಡ. ಕಲರ್ ಮಾತ್ರ ಹೊಡೆದಿದ್ದಾರೆ ಅವರು. ನೋಡಿ, ಹಾಲು ಫುಲ್ ವೈಡಾಗಿರೋವಂಥ ಒಂದು ಹಾಲು. ನೋಡಿ, ಫುಲ್ ಈ ಮೋಲ್ಡಲ್ಲಿ ಇದೊಂದು ವಿಶೇಷ ಇವ್ರ ಮನೇಲಿ. ನೋಡಿ, ಈ ಥರ ಒಂದು ಮೋಲ್ಡ್ಗೆ ಒಂದು ಇದನ್ನು ಅಂಟಿಸಿದ್ದಾರೆ. ಲೈಫು ಮತ್ತು ಕೋಲ್ಡ್ ಇರುತ್ತೆ ಅಂತೇಳಿ ಇದನ್ನು ಅಂಟಿಸಿದಾರಂತೆ. ನಾನು ಓನರ್ ಹತ್ರ ತಿಳ್ಕೊಂಡಿರೋದು. ಚೆನ್ನಾಗಿ ಮೋಲ್ಡ್ ಲೈಫ್ ಬರುತ್ತೆ ಮತ್ತು ಯಾವಾಗೂ ಮನೆ ಕೋಲ್ಡಾಗಿರುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದಾರಂಥದ್ದು. ನೋಡಿ, ಅದೇ ರೀತಿ ಈ ಮನೆ ಫುಲ್ಲು ಗೋಡೆ ಕೂಡ ನಿಮ್ಗೆ ಹಂಗೇ ನ್ಯಾಚುರಲಾಗಿ ಸೆಟ್ ಮಾಡಿದ್ದಾರೆ. ಎಲ್ಲ ನ್ಯಾಚುರಲಾಗಿ ಸೆಟ್ ಮಾಡಿದ್ದಾರೆ. ನೋಡಿ, ಎಲ್ಲ ವಾಲ್ ಕೂಡ ಅದೇ ಥರ ಸೆಟ್ ಮಾಡಿದ್ದಾರೆ. ಇನ್ನು ಈ ಕಡೆ ಬರೋದಾದರೆ ಒಂದು ವಿಂಡೋ ಇದೆ. ಇದು ಫುಲ್ಲು ಹಾಲ್ ತೋರಿಸಿದ್ದೀನಿ. ಇನ್ನು ಈ ಕಡೆ ಬಂದರೆ ನಿಮಗೆ ನೋಡಿ, ಇದು ಕೂಡ ವಾಲ್ ಅದೇ ಥರನೇ ಎಲ್ಲ ಫುಲ್ಲು ನ್ಯಾಚುರಲ್ ವಾಲ್ನ ಸೆಟ್ ಮಾಡಿದ್ದಾರೆ. ಅದೇ ಥರ ಈ ಕಡೆ ಬಂದರೆ ದೇವ್ರ ಮನೆ ಇದೆ. ನೀವು ಈಸ್ಟಿಗೆ ಕೂತ್ಕೊಂಡು ಪೂಜೆ ಮಾಡೋ ಥರನೇ ಮಾಡಿದ್ದಾರೆ. ವೆಸ್ಟ್ಗೆ ದೇವರು ಯಾವಾಗೂ ನಿಮ್ಮ ಈಸ್ಟನ್ನ ನೋಡುತ್ತೆ, ಆ ಥರ ಪೂಜೆ ಮನೆನ ಮಾಡಿದ್ದಾರೆ. ಪಕ್ಕದಲ್ಲೇ ಒಂದು ರೂಮ್ ಇದೆ. ಪಕ್ಕದಲ್ಲೇ ನಮ್ಮ ಹುಡುಗಿದು ಒಂದು ರೂಮ್ ಇದೆ. ಚಿಕ್ಕ ಹುಡುಗಿ ಕೆಲಸ ಮಾಡ್ತಾ ಇರುತ್ತೆ, ಅದಕ್ಕೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಂಡಿದೆ. ಬೇಜಾರು ಮಾಡ್ಕೊಬೇಡಿ. ನೆಕ್ಸ್ಟು ಅದು ಚಿಕ್ಕ ರೂಮು. ಅದೇ ಥರ ಬೇರೆ ದೊಡ್ಡ ರೂಮು ಕೂಡ ಮಾಸ್ಟರ್ ಬೆಡ್ರೂಮ್ ಇದೆ. ನೋಡಿ, ಇದು ಮಾಸ್ಟರ್ ಬೆಡ್ರೂಮ್ ದೊಡ್ಡದಾಗಿದೆ. ಅದು ಏನಂದರೆ ವರ್ಕಿಂಗ್ ಮಾಡ್ಕೊಳ್ಳೋಕೆ ಮಾತ್ರ ಆ ರೂಮ್ನ ಯೂಸ್ ಮಾಡ್ತಾರೆ ಅವರು. ನೋಡಿ, ಇದು ಮಾಸ್ಟರ್ ಬೆಡ್ರೂಮು ದೊಡ್ಡದಾಗಿದೆ. ನೋಡಿ, ಎಲ್ಲ ಫುಲ್ ಈ ಮನೆಯಲ್ಲಿ ಫುಲ್ ಮೋಲ್ಡ್ ಮಾತ್ರ ಈ ಥರ ನಿಮಗೆ ಸೆಟ್ ಮಾಡಿದ್ದಾರೆ. ಇದು ನಿಜವಾಗೂ ನೋಡೋಕ್ಕೆ ಲುಕ್ಕಾಗಿ ಕಾಣುತ್ತೆ. ಅದೇ ಥರ ವಾರ್ಡ್ರೋಫ್ ಕೂಡ ಈ ಕಡೆನೇ ಆಪೋಸಿಟಲ್ಲಿ ವಾರ್ಡ್ರೋಫ್ ಇರುತ್ತೆ. ಮತ್ತು ಅವ್ರು ಈ ಕಡೆ ಬೀರು ಕೂಡ ಹಾಕ್ಕೊಂಡಿದ್ದಾರೆ. ಅಷ್ಟಾದರೂ ಕೂಡ ನೋಡಿ, ಅಷ್ಟೆಲ್ಲ ಆದ್ರೂ ಆರಾಮಾಗಿ ಫ್ರೀಯಾಗಿ ಎರಡೂ ಕಡೆ ಕೂಡ ಜಾಗ ಸ್ಪೇಷಿಯಸ್ಸಾಗಿ ಜಾಗ ಇದೆ. ಅವರು ರೂಮಲ್ಲೂ ಒಂದು ಟಿ ವಿ ಹಾಕ್ಕೊಂಡಿದ್ದಾರೆ. ಮತ್ತು ಈ ಕಡೆ ಬಂದರೆ ನಿಮಗೆ ಟಾಯ್ಲೆಟು. ನೋಡಿ, ಟಾಯ್ಲೆಟು ದೊಡ್ಡದಾಗಿದೆ, ಚಿಕ್ಕದಾಗೇನಿಲ್ಲ, ಆರಾಮಾಗಿ ಫ್ರೀಯಾಗಿದೆ. ನೋಡಿ, ವಾಶ್ ಬೇಷನ್ನು, ಇದು ಕಮೋಡು, ಟಾಯ್ಲೆಟ್. ನೋಡಿ, ಬಾತ್ರೂಮಲ್ಲೂ ಕೂಡ ಅದೇ ಥರ ಆ ಟೈಲ್ಸ್ ಒಂದನ್ನು ಯೂಸ್ ಮಾಡೋದು ಎಲ್ಲೂ ಬಿಟ್ಟಿಲ್ಲ. ಫುಲ್ ಈ ಮನೆಯೇ ಆ ಥರ ಯೂಸ್ ಮಾಡಿದ್ದಾರೆ. ನೋಡಿ, ಮತ್ತು ಇದು ಟಿ ವಿ ಹಾಲು ಮತ್ತು ಡೈನಿಂಗ್ ಟೇಬಲ್ಲು. ಕಿಚನ್ ಮಾತ್ರ ತುಂಬ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ನೋಡಿ, ಫುಲ್ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಫುಲ್ ಬಾಕ್ಸೇ ಇವ್ರ ಮನೇಲಿ, ಎಲ್ಲೂ ಗ್ಯಾಪ್ ಕೊಟ್ಕೊಂಡಿಲ್ಲ. ನೋಡಿ, ಫುಲ್ ಬಾಕ್ಸ್ನ ಯೂಸ್ ಮಾಡಿ ಎಲ್ಲ ಕಡೆ ವಾರ್ಡ್ರೋಬ್ ಥರನೇ ಮಾಡಿದ್ದಾರೆ. ನೋಡಿ, ಇದು ಸೆಟ್ ಬ್ಯಾಕ್ ಬರುತ್ತೆ. ನೋಡಿ, ಇದು ಕಿಚನ್ಗೆ
ಮತ್ತು ಔಟ್ಸೈಡ್ ಸೆಟ್ ಬ್ಯಾಕ್ ಇದೊಂದು ಕೊಟ್ಕೊಂಡಿದ್ದಾರೆ. ಮೇಲ್ಗಡೆ ಫುಲ್ಲು ಗ್ರಿಲ್ ಹಾಕಿ ಮಾಡ್ಕೊಂಡಿದ್ದಾರೆ. ಮತ್ತು ಎಲ್ಲೂ ನಿಮಗೆ ಯಾರೂ ಒಳಗಡೆ ಬರೋಕ್ಕಾಗಲ್ಲ, ಆ ಥರನೇ ಸೆಟ್ ಮಾಡಿದ್ದಾರೆ, ಏನೂ ತೊಂದರೆ ಇಲ್ಲ. ಇನ್ನು ಈ ಕಡೆ ಬರೋದಾದರೆ ನಿಮಗೆ ಕಿಚನ್ ಬರುತ್ತೆ ನೋಡಿ. ಇದು ಫುಲ್ ಕಿಚನ್ನು. ಕಿಚನಲ್ಲಿ ಇದೊಂದು ಇದನ್ನು ಹೊಸ್ದಾಗಿ ಅವರು ಯೂಸ್ ಮಾಡಿಕೊಂಡು ಆರ್ಡ್ರ್ ಮಾಡಿದ್ದಾರೆ. ಕೆಳಗಡೆ ನೋಡಿ ನಿಮಗೆ ಎಲ್ಲೇ ವಾಲ್ ತೊಗೊಂಡ್ರು ನ್ಯಾಚುರಲಾಗಿ ವಾಲ್ನ ಇಟ್ಟಿಗೆ ಥರನೇ ಸೆಟ್ ಮಾಡಿ ಚೆನ್ನಾಗಿದೆ ಅದು. ಇನ್ನು ಕಿಚನ್ ಬರೋದಾದರೆ ನೋಡಿ ಫುಲ್ಲು ದೊಡ್ಡದಾಗಿದೆ, ಫುಲ್ ಕಿಚನ್ನೇ ನೋಡಿ. ಫುಲ್ಲು ಎಲ್ ಶೇಪಲ್ಲಿ ಸ್ಲ್ಯಾಬ್ನ ಯೂಸ್ ಮಾಡಿ ತುಂಬ ದೊಡ್ಡದಾಗಿ ಕಿಚನ್ ಮಾಡ್ಕೊಂಡಿದ್ದಾರೆ ನೋಡಿ. ಅದು ನಿಮಗೆ ಸಿಂಕು ಕೂಡ ಅಷ್ಟೇ ಚೆನ್ನಾಗಿರೋದು ಹಾಕ್ಕೊಂಡವ್ರೆ, ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಕಿಚನ್ನು. ಬನ್ನಿ, ಈಗ ಇನ್ನೊಂದು ರೂಮ್ ಇದೆ ಈ ಮನೆಯಲ್ಲಿ, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇದು ಇನ್ನೊಂದು ರೂಮು, ಇದು ಕೂಡ ದೊಡ್ಡದಾಗೇ ಇದೆ, ಇದು ಏನು ಚಿಕ್ಕದಾಗಿಲ್ಲ ರೂಮು ನೋಡಿ. ಫುಲ್ ವಾರ್ಡ್ರೋಬ್ ಇದೆ, ಕಾಟ ಹಾಕಿದ್ದಾರೆ ಮತ್ತು ಒಂದು ಟೇಬಲ್ ಹಾಕಿದ್ದಾರೆ, ಅಲ್ಲಿ ಕೂಲರ್ ಇಟ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದರೂ ಫ್ರೀಯಾಗಿ ಜಾಗ ಇದೆ ಅಂದರೆ ರೂಮ್ ದೊಡ್ಡದಾಗಿದೆ ಅಂತ ನಾನು ಅಂದ್ಕೊತೀನಿ ನೋಡಿ. ಎಲ್ಲ ಫ್ರೀಯಾಗಿದೆ, ಹಾಲ್ 2 ಕಡೆ ಬರೋದ್ರಿಂದ ಮನೆಗೆ ಫ್ರೀಯಾಗಿ ಸಿಗುತ್ತೆ, ಚೆನ್ನಾಗಿದೆ. ಮೇಲೆ ಹೋಗ್ಬಿಟ್ಟು ಬರ್ತೀನಿ ರೀ. ಹೌದಣ್ಣ, ಹ್ಞೂನಣ್ಣ ಹ್ಞೂನಣ್ಣ ಬಂದು ಬರ್ತೀನಿ. ಮೇಲೆ ಹೋಗ್ಬಿಟ್ಟು ಬರ್ತೀನಿ ರೀ ನೋಡಿ. ನಿಮಗೆ ಟೈಲ್ಸು ಮತ್ತು ಇದನ್ನು ಸ್ಟೇರ್ ಕೇಸ್ ತುಂಬಾ ರಿಚಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಪೂಜಾಗೆ ತುಳಸಿ ಒಂದು ಇದು ಅಡ್ಜಸ್ಟ್ ಮಾಡಿದ್ದಾರೆ. ಸ್ಟೇರ್ ಕೇಸ್ ಸ್ವಲ್ಪ ಚಿಕ್ಕದಿದ್ರೂ ಮನೆ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ, ಮೇಲೆ ಹೋಗ್ತಾ ನಾನು ನಿಮಗೆ ಫುಲ್ಲು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲೂ ಕೂಡ ನಿಮಗೆ ಮೇಲ್ಗಡೆ ಈಗ ಡೂಪ್ಲೆಕ್ಸ್ ಮನೆಗೆ ಇವರು ಇಲ್ಲೂ ಕೂಡ ಸೇಫ್ಟಿ ಗ್ರಿಲ್ನ ಮಾಡಿದ್ದಾರೆ. ಫುಲ್ಲು ಸೇಫ್ಟಿ ಗ್ರಿಲ್ ಇದೆ. ಇಲ್ಲಿ ಒಂದು ಲಾಕ್ ಮಾಡಿಬಿಟ್ರೆ ಯಾರೂ ಒಳಗಡೆ ಹೋಗೋಕ್ಕಾಗಲ್ಲ, ಅಷ್ಟೇ ನೀಟಾಗಿ ನೋಡಿ. ಗಿಡ ಹಾಕೋಕ್ಕೆ ಪ್ಲ್ಯಾಂಟಿಸಿ ರೆಡಿ ಮಾಡಿದ್ದಾರೆ, ತುಂಬ ಪ್ಲ್ಯಾಂಟ್ ಎಲ್ಲ ಹಾಕ್ಕೊಂಡು ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಫುಲ್ ಟಾಪ್ಗೆ ಹೋಗೋಕ್ಕೆ ಇರೋವಂಥ ಒಂದು ಜಾಗ. ಇದು ಸ್ಟೇರ್ ಕೇಸು ಫುಲ್ಲು ಟಾಪ್ಗೆ ಹೋಗುತ್ತೆ, 2 ಫ್ಲೋರ್ ಹತ್ತಿ ಹೋಗಬೇಕು. ಔಟ್ಸೈಡಲ್ಲೂ ಇರಲಿ ಅಂತೇಳಿ ಅವರು ಸ್ಟೇರ್ ಕೇಸ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇನ್ನು ಒಳಗಡೆ ಬರೋದಾದರೆ ನೋಡಿ, ನಿಮಗೆ ಡೋರು ನೋಡಿ, ಇದು ಫುಲ್ಲು ತಿಕ್ಕಾಗಿದೆ ವಾಸ್ಕಲ್ಲು ನೋಡಿ. ಡೋರ್ ಕೂಡ ತುಂಬಾ ಬಿಗ್ ಸೈಜಲ್ಲಿ ಡೋರ್ ಕೂಡ ಮಾಡಿದ್ದಾರೆ ನೋಡಿ. ಇಷ್ಟು ದೊಡ್ಡದಾಗಿದೆಯಲ್ಲ ಡೋರು, ನಿಜವಾಗೂ ಬಿಗ್ ಸೈಜ್ ಡೋರ್ ಇದು, ಚೆನ್ನಾಗಿ ಮಾಡಿದ್ದಾರೆ. ಹಂಗೆ ಒಳಗಡೆ ಹೋಗೋಣ ಬನ್ನಿ. ಒಳಗಡೆ ಹೋಗೋದಾದರೆ ನೋಡಿ, ಎಂಟ್ರೆನ್ಸಲ್ಲಿ ನಿಮಗೆ ಶೂ ರ್ಯಾಕ್ಸು ಮತ್ತು ಒಂದು ಕೂರೋ ಥರ ಜಾಗ ಮಾಡಿದ್ದಾರೆ ಫುಲ್, ಮತ್ತು ಹೆಲ್ಮೆಟ್ ಸ್ಟ್ಯಾಂಡ್ ಕೂಡ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಫಿಶ್ ಟ್ಯಾಂಕ್ ಇದೆ ಎಂಟ್ರೆನ್ಸಲ್ಲೇ, ಡೈರೆಕ್ಟಾಗಿ ಫಿಶ್ ಟ್ಯಾಂಕ್ ಕೊಟ್ಟಿದ್ದಾರೆ. ನಿಜವಾಗೂ ಮನೆ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್, ಓಕೆನಾ. ಬನ್ನಿ, ಇದು ಎಂಟ್ರೆನ್ಸ್ ಆದರೆ ಇಲ್ಲಿಂದ ಮತ್ತೆ ಒಂದು ಡೋರ್ ಥರ ಇದು ಕೊಟ್ಕೊಂಡು ನೋಡಿ. ಇಲ್ಲಿ ಎಂಟ್ರೆನ್ಸ್ ಆದಮೇಲೆ ಮತ್ತೆ ಒಂದು ಡೋರ್ ಥರ ಇಲ್ಲೇ ಇದೆ, ಡೋರೇನು ಹಾಕಿಲ್ಲ, ಆದರೂ ಚೆನ್ನಾಗಿದೆ, ಒಂಥರ ವಾಸ್ಕಲ್ ಥರ ಮಾಡಿದ್ದಾರೆ. ಬನ್ನಿ ನೋಡಿ, ಫುಲ್ ಹಾಲ್ ಇದು ನೋಡಿ. ಇದಿಷ್ಟು ದೊಡ್ಡ ಹಾಲ್ ಮಾಡಿದ್ದಾರೆ ನೋಡಿ. ಫುಲ್ ಸೀಲಿಂಗು ಚೆನ್ನಾಗಿ ಸೆಟ್ ಮಾಡಿ, ಲೈಟ್ಸ್ಗಳ್ನ ಅಷ್ಟೇ ನೀಟಾಗಿ ಸೆಟ್ಟಿಂಗ್ ಮಾಡಿದ್ದಾರೆ ನೋಡಿ. ಈ ಕಡೆ ಬರೋದಾದರೆ ನಿಮಗೆ ಫುಲ್ಲು ದೊಡ್ಡ ವಿಂಡೋ, ಎಷ್ಟು ದೊಡ್ಡ ವಿಂಡೋ ಅಂದರೆ ಫುಲ್ಲು ಅದು ಎಷ್ಟು ವಾಲ್ ಬರುತ್ತೋ ಹೆಚ್ಚು ಕಡಿಮೆ ಅಷ್ಟೊಂದು ವಿಂಡೋ ಮಾಡಿದ್ದಾರೆ ನೋಡಿ. ಅಷ್ಟೇ ದೊಡ್ಡದಾಗಿ ವಿಂಡೋ ಕೂಡ ಇದೆ. ಈ ಕಡೆ ನಿಮಗೆ ಆಪೋಸಿಟಲ್ಲಿ ಸಿಗೋದಾದರೆ ನೋಡಿ, ತುಂಬಾ ರಿಚ್ಚಾಗಿ ನಿಮಗೆ ಇದು ಬಂದಿದ್ದಂಗೆ ಎಂಟ್ರೆನ್ಸ್ ಈ ಕಡೆ ಆಪೋಸಿಟಲ್ಲಿ ತುಂಬಾ ನಿಜವಲ್ಲೂ ತುಂಬ ಎಷ್ಟು ರಿಚ್ಚಾಗಿ ಕೊಟ್ಟಿದ್ದಾರೆ ನೋಡಿ ಅಲ್ವಾ. ಅಷ್ಟು ನಿಜವಾಗ್ಲೂ ಈ ಮನೇನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಕಡೆ ಬಂದರೆ ನಿಮಗೆ ಮನೆ ಅನಿಸೋದೇ ಇಲ್ಲ, ಅಷ್ಟು ನೀಟಾಗಿ ಕಾಡು ಥರನೇ ಸೃಷ್ಟಿ ಮಾಡಿ, ಅಲ್ಲಿ ಟಿ ವಿ ಯೂನಿಟ್ ಕೂಡ ಅಷ್ಟೇ ನೀಟಾಗಿ ಸೆಟ್ ಮಾಡಿದ್ದಾರೆ ನೋಡಿ. ನಾವು ಮನೇಲಿದ್ದೀವಿ ಅಂತ ಫೀಲೇ ಬರೋಲ್ಲ, ಆ ಥರ ಎಲ್ಲೋ ಹೊರಗಡೆ ಇದ್ದೀವಿ ಅನ್ನೋ ಥರ ಇರುತ್ತೆ ಇದನ್ನು ನೋಡಿದ್ರೆ. ನಿಜವಾಗೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ಮನೆಯೂ ಕೂಡ ಅಷ್ಟೇ ಸೆಂಟ್ರಲ್ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ಮನೆ ಡೋರು ತುಂಬಾ ದೊಡ್ಡದಾಗಿ ಕೊಟ್ಟು, ಫುಲ್ಲು ಓಪನ್ ಕೊಟ್ಟು, ಡೋರ್ನೇ ಫುಲ್ಲು ಕೊಟ್ಟು ನಾವು ಫ್ರೀಯಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ದೊಡ್ಡದಾಗಿ ದೇವ್ರ ಮನೆ ಕೂಡ ಕೊಟ್ಟಿದ್ದಾರೆ. ಎಲ್ಲೂ ನಮಗೆ ಚಿಕ್ಕದು ಕಿರಿಕಿರಿ ಅನಿಸೋದೇ ಇಲ್ಲ, ಅಷ್ಟು ದೊಡ್ಡದಾಗಿ ದೇವ್ರ ಮನೆ ಕೂಡ ಇದೆ. ಅದೇ ರೀತಿ ಸೆಂಟ್ರಿಗೆ ನಿಮಗೆ ಡೈನಿಂಗ್ ಟೇಬಲ್ ಕೊಟ್ಕೊಂಡಿದ್ದಾರೆ ನೋಡಿ. ಸೆಂಟ್ರು ಡೈನಿಂಗ್ ಟೇಬಲು ಆರಾಮಾಗಿ ನಿಮಗೆ ಲೆಫ್ಟಿಗೆ ಬಂದರೆ ಇನ್ನು ಕಿಚನ್ ಇದೆ. ಕಿಚನ್ ಕೂಡ ಅಷ್ಟೇ ಫ್ರೀಯಾಗಿದೆ, ಎಲ್ಲೂ ನಿಮಗೆ ಇಕ್ಕಟ್ಟು ಅನಿಸೋದೇ ಇಲ್ಲ ಕಿಚನ್ನು
ಈ ಎರಡು ಈ ಕಡೆ ಓಪನ್ ಮಾಡ್ಕೊಬೋದು ಬೇಕು ಅಂದರೆ, ಬೇಡ ಅಂದರೆ ಇದು ಕ್ಲೋಸ್ ಮಾಡ್ಕೊಬೋದು. ಅವ್ರು ಕ್ಲೋಸ್ ಮಾಡಿ ಫಿಶ್ ಟ್ಯಾಂಕ್ನ ಹಾಕ್ಕೊಂಡಿದ್ದಾರೆ. ಇದು ನೋಡಿ, ಇಲ್ಲಿ ನಿಮಗೆ ಫುಲ್ಲು ಎಲ್ಲೂ ಎಷ್ಟು ಫ್ರೀ ಆಗಿದೆ. ಮತ್ತು ಅಲ್ಲಿ ಕೂಡ ನಿಮಗೆ ಸೆಟ್ ಬ್ಯಾಕ್ ಕೂಡ ಕೊಟ್ಕೊಂಡು ಬಾಲ್ಕನಿ ಥರ. ಸರ್ ಅದು ಬಾಲ್ಕನಿ ತಾನೇ? ಹಾಂ, ಹೌದಾ? ಒಂದು ಸರಿ ತೋರಿಸ್ಬೋದಾ? ನೋಡಿ, ಕಿಚನ್ನಿಂದ ಆಚೆ ಬಂದರೆ ನಿಮಗೆ ಇಲ್ಲೊಂದು ಪಾರ್ಕ್ ಥರನೇ ಸೃಷ್ಟಿ ಮಾಡಿದ್ದಾರೆ. ಫುಲ್ಲು ಇಲ್ಲಿ ಪಾರ್ಕ್ ಥರನೇ ಮಾಡಿ ಇಲ್ಲಿ ಕೂಡ ಹ್ಯಾಂಡ್ ವಾಶ್ ಅದಕ್ಕೆ ಎಲ್ಲದಕ್ಕೂ ಪಾತ್ರೆ ತೊಳೆಯೋಕ್ಕೆಲ್ಲ ಯೂಸ್ ಮಾಡಿದ್ದಾರೆ. ನಿಜವಾಗೂ ಚೆನ್ನಾಗಿದೆ. ನಿಮಗೆ ಪಾರ್ಕ್ ಥರನೇ ಕಾಣುತ್ತೆ. ಆಚೆ ಹೋದರೆ ಫುಲ್ ಗಿಡ ಇಟ್ಟಿದ್ದಾರೆ. ಕಿಚನಲ್ಲಿ ಯಾರೂ ಯುಟಿಲಿಟಿಲಿ ನಿಜವಾಗೂ ಗಿಡ ಯಾರೂ ಇಟ್ಟಿಲ್ಲ, ಇವರು ಇಟ್ಟಿದ್ದಾರೆ. ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಜಿನಿಯರ್ ಆಗಿರೋದ್ರಿಂದ ಮನೇನ ಅವ್ರಿಗೆ ಅನುಕೂಲ ಮತ್ತು ಯಾವ ರೀತಿ ಮಾಡ್ಬೋದು ಅನ್ನೋ ಒಂದು ಅವ್ರಿಗೆ ನಿಜವಾಗ್ಲೂ ಗೊತ್ತಿರೋದ್ರಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮನೆ. ಅದರಲ್ಲೇನು ಎರಡು ಮಾತಿಲ್ಲ. ನೋಡಿ, ಇದು ಬಂದು ನಿಮಗೆ ಬುದ್ಧ ವಾಲಲ್ಲೇ ಬುದ್ಧನ್ನು ಕೂಡ ತೋರಿಸಿದ್ದಾರೆ. ಸರ್ ಅದು ತಂದು ಅಂಟಿಸಿರೋದಾ ಅಥವಾ ಫುಲ್ ಪ್ಯಾನಲ್ಲಾ? ನೋಡಿ ಸರ್, ನೋಡಿ ಫ್ರೆಂಡ್ಸ್, ಅದು ಪ್ಯಾನಲಲ್ಲಿ ಫುಲ್ ಸೆಟ್ ಆಗಿದೆ. ನಿಮಗೆ ಬುದ್ಧ ನಿಜವಾಗ್ಲೂ ಮನೆಯಲ್ಲಿ ಬುದ್ಧ ಇದ್ದರೆ ತುಂಬ ಒಳ್ಳೆಯದು. ಕೆಳಗಡೆ ಒಂದು ರೂಮ್ ಇದೆ, ಮಾಸ್ಟರ್ ಬೆಡ್ರೂಮು. ನಾನು ಅದನ್ನೇ ತೋರಿಸಿಲ್ಲ, ಅದನ್ನು ತೋರಿಸ್ಕೊಂಡು ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ಸರ್, ಇದು ವಾಷಿಂಗ್ ಮಿಷಿನ್ ನೋಡಿ ಫ್ರೆಂಡ್ಸ್, ವಾಷಿಂಗ್ ಮಿಷಿನ್ಗೆ ಸಪ್ರೇಟಾಗಿ ಡೋರ್ ಮಾಡಿ ನಿಜವಾಗ್ಲೂ ಈ ಮನೆ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀರಾ ಫ್ರೆಂಡ್. ನೋಡಿ, ವಾಷಿಂಗ್ ಮಿಷಿನ್ಗೆ ಸಪ್ರೇಟ್ ಮನೆ ಥರ ಮಾಡಿದ್ದಾರೆ, ಸಪ್ರೇಟ್ ರೂಮ್. ಅದು ಕ್ಲೋಸ್ ಮಾಡಿದ್ರೆ ನಿಮಗೆ ಈ ವಾಷಿಂಗ್ ಮಿಷಿನ್ ಕಾಣಲ್ಲ, ಏನೋ ಒಂದು ರೂಮ್ ಥರ ಸಪ್ರೇಟಾಗಿರುತ್ತೆ, ಆ ಥರ ಸೆಟ್ ಮಾಡಿದ್ದಾರೆ. ಇನ್ನು ಇಲ್ಲಿ ಬರೋದಾದರೆ ಕಾಮನ್ ಟಾಯ್ಲೆಟು. ನೋಡಿ, ಕಾಮನ್ ಟಾಯ್ಲೆಟ್ ನಿಮಗೆ ಎಲ್ಲ ನಿಜವಾಗ್ಲೂ ಆರಾಮಾಗಿ ಫ್ರೀಯಾಗೂ ಇದೆ, ಯಾವುದೋ ಇದಿಲ್ಲ, ಚೆನ್ನಾಗಿದೆ. ವೆಸ್ಟರ್ನ್ ಬಳಸಿದ್ದಾರೆ, ಚೆನ್ನಾಗಿದೆ. ಇನ್ನು ಮಾಸ್ಟರ್ ಬೆಡ್ರೂಮ್ ಬರೋದಾದರೆ ನಿಮಗೆ ಮಾಸ್ಟರ್ ಬೆಡ್ರೂಮು ಫ್ರೀಯಾಗಿದೆ. ಅಷ್ಟೇ ಯುಟಿಲಿಟಿ ಬಾಲ್ಕನಿ ಅಷ್ಟೇ ದೊಡ್ಡದಾಗಿ ಎಷ್ಟು ರೂಮ್ ಇದೆಯೋ ಹೆಚ್ಚು ಕಡಿಮೆ ಅಷ್ಟೇ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ. ನೋಡಿ, ಇದು ಬಾಲ್ಕನಿ ಡೋರು. ಬಾಲ್ಕನಿ ಡೋರ್ನ ಕ್ಲೋಸ್ ಮಾಡಿ ನೀವು ಬಾಲ್ಕನಿಯಿಂದ ಈಚೆ ರೂಮಿಂದ ಈಚೆ ಬಂದರೆ ನೋಡಿ, ರೂಮ್ ಎಷ್ಟಿದೆಯೋ ಅಷ್ಟೇ ಬಾಲ್ಕನಿ ಇದೆ. ನೋಡಿ, ಆ ಬಾಲ್ಕನಿಲಿ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ ಫ್ರೆಂಡ್ಸ್. ಮೇಯ್ನು ಯಾವ ಜಾಗ ಸಿಕ್ಕಿದ್ರೆ ಆ ಜಾಗನ ಎಷ್ಟು ಅಲಂಕಾರವಾಗಿ ಮಾಡ್ಬೋದು ಅಷ್ಟನ್ನು ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ. ನೋಡಿ, ಎಲ್ಲೂ ಬಿಟ್ಟಿಲ್ಲ. ಎಲ್ಲೆಲ್ಲಿ ಗಿಡನ ಹಾಕೋಕ್ಕಾಗುತ್ತೆ, ಎಲ್ಲೆಲ್ಲಿ ಗಿಡನ ಇಡೋಕ್ಕಾಗುತ್ತೆ ಆ ರೀತಿ ಸೆಟ್ ಮಾಡಿ ನಿಜವಾಗ್ಲೂ ಅದಕ್ಕೆ ಇಂಜಿನಿಯರ್ ಓದಬೇಕು ಅಂತ ಹೇಳೋದು. ನೋಡಿ, ಅವರು ಇಂಜಿನಿಯರ್ ಆಗಿರೋದ್ರಿಂದ ಎಲ್ಲೂ ಜಾಗನ ವೇಸ್ಟ್ ಮಾಡಿಲ್ಲ, ಅಷ್ಟು ನೀಟಾಗಿ ಸೆಟ್ ಮಾಡಿದ್ದಾರೆ. ನೋಡಿ, ವಾರ್ಡ್ರೋಬ್ ಕೂಡ ಅಷ್ಟೇ ಚೆನ್ನಾಗಿ ಒಂದೇ ಕಲರ್ ಇದ್ರೂ ಲುಕ್ ನೋಡಿ, ಯಾವುದೇ ಎದ್ದು ಮುಖಕ್ಕೆ ಹೊಡಿಬಾರ್ದು ಆ ಥರ ಸೆಟ್ ಮಾಡಿ ಒಂದೇ ಕಲರ್ ಇದ್ದರೂ ವಾರ್ಡ್ರೋಬ್ ಕೂಡ ಚೆನ್ನಾಗಿದೆ. ಬನ್ನಿ, ಮೇಲ್ಗಡೆ ರೂಮ್ ಇದೆ, ಮೇಲ್ಗಡೆ ಕೂಡ 2 ರೂಮ್ನ ಮಾಡಿದ್ದಾರೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಮೇಲೆ ಹೋಗೋಣ ಈಗ. ನಿಜವಾಗೂ ಇದಂತೂ ನಿಜವಾಗೂ ನೋಡಿ ಫ್ರೆಂಡ್ಸ್, ಇದು ಸೇಮ್ ಮರನೇ ಮನೇಲಿ ಇದೆಯೇನೋ ಬೆಳೆಸಿದ್ದಾರೆ, ನನ್ನ ಹತ್ರ ಸೆಟ್ ಮಾಡಿದ್ದಾರೆ. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ನಿಮ್ಮ ಕಮೆಂಟ್ಸಲ್ಲಿ ತಿಳಿಸಿ. ಯಾರಿಗಾದರೂ ಬೇಜಾರು, ಇಷ್ಟೊಂದು ಸರಿ ಹೇಳಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ, ಚೆನ್ನಾಗಿರೋದ್ರಿಂದ ಚೆನ್ನಾಗಿದೆ ಅಂತ ಹೇಳಿದ್ದೀನಿ ನಾನು. ನೋಡಿ, ಸ್ಟೇರ್ ಕೇಸ್ ನಾವು ಫುಲ್ಲು ಇವಾಗ ಮೇಲೆ ಬಂದರೆ, ಬಾಲ್ಕನಿ ಮೇಲೆ ಬಂದರೆ ನೋಡಿ ಎಷ್ಟು ಚೆನ್ನಾಗಿ ನೋಡಿದ್ದಾರೆ. ದೇವ್ರ ಮನೆ ಕೂಡ ನೋಡಿ ಗ್ಲಾಸ್ ಹಾಕಿದ್ದಾರೆ, ಅಲ್ಲಿಂದ ಕೂಡ ಬೆಳಕು ಬರುತ್ತೆ, ಸೂರ್ಯನ ಬೆಳಕು. ನೋಡಿ, ಅಲ್ಲಿಂದ ನಿಮಗೆ ಸೂರ್ಯ ನಿಜವಾಗೂ ಕಾಣುವಾಗ ನೀಟಾಗಿ ಇಲ್ಲಿ ದೇವ್ರ ಮನೆ ಮೇಲೆ ಬೆಳಕು ಬೀಳುತ್ತೆ, ಅಷ್ಟೇ ನೀಟಾಗಿ ಸೆಟ್ ಮಾಡಿದ್ದಾರೆ. ಇನ್ನು ಈ ಕಡೆ ಬರೋದಾದರೆ ನಿಮಗೆ ನೋಡಿ, ಇಲ್ಲಿ ಕೂಡ ಬಂದು ಕೂರೋ ಥರನೂ ಜಾಗ ಮಾಡಿ ಸೋಫಾ ಹಾಕಿದ್ದಾರೆ, ಮತ್ತು ಅದು ಸ್ಟಡಿ ಟೇಬಲ್ ಕೂಡ ಮಾಡಿದ್ದಾರೆ. ಇನ್ನು ಈ ಕಡೆ ಬರೋದಾದ್ರೆ ನೋಡಿ, ಈ ನಿಜವಾಗ್ಲೂ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ನನಗಂತೂ ತುಂಬ ನಿಮ್ಮ ಮನೆ ಇಷ್ಟ ಆಯಿತು. ಇದೆಲ್ಲ ಏನು ಬಾಕ್ಸ್ ಸರ್ ಇದು? ಇದೆಲ್ಲ ರೆಡಿ ಅಮೆಝಾನ್ ಸಿಗ್ತವೆ, ಸ್ಟೋರೇಜ್ ಬಾಕ್ಸ್. ಹಾಂ. ನೋಡಿ ಫ್ರೆಂಡ್ಸ್, ಇದು ಸ್ಟೋರೇಜ್ ಬಾಕ್ಸು. ಯಾಕಂದರೆ ನೀಟಾಗಿ ಕಾಣಲಿ ಅನ್ನೋ ಒಂದು ಉದ್ದೇಶ ಅವ್ರದ್ದು. ಎಲ್ಲೂ ಆಚೆ ಏನು ಇಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ. ಎಲ್ಲೂ ಆಚೆ ಕಾಣಬಾರ್ದು, ಗಲೀಜಾಗಲಿ ಒಂಥರ ಬಿಸಾಕಿರೋದು ಆ ಥರ ಏನೂ ಕಾಣಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನೀಟಾಗಿ ತಂದು ಜೋಡಿಸ್ಕೊಂಡಿದ್ದಾರೆ. ನೋಡಿ, ಬನ್ನಿ ಈ ಕಡೆ ಇನ್ನು ಬರೋದಾದರೆ ಈ ಕಡೆ ಇನ್ನೊಂದು ರೂಮ್ ಇದೆ, ಅವ್ರ ಮಗನ ರೂಮ್ ಇದು. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ನಿಜವಾಗ್ಲೂ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನೋಡಿ, ಇದು ಅಷ್ಟೇ ದೊಡ್ಡದಾಗೂ ಇದೆ ಮತ್ತು ಅಚ್ಚುಕಟ್ಟಾಗೂ ಇಟ್ಕೊಂಡಿದ್ದಾರೆ. ನೋಡಿ, ದೊಡ್ಡ ರೂಮು, ಮಾಸ್ಟರ್ ಬೆಡ್ರೂಮ್ ಎಷ್ಟಿತ್ತೋ ಅಷ್ಟೇ ಅಗಲ ಇದೆ. ಮತ್ತು ಇದಕ್ಕೂ ಕೂಡ ಬಾಲ್ಕನಿ ಕೊಟ್ಟಿದ್ದಾರೆ. ಎಲ್ಲ ರೂಮ್ಗೂ ಬಾಲ್ಕನಿನ
ನಿಜವಾಗೂ ಸರ್ ಬಾಲ್ಕನಿನ ಇಷ್ಟಿಷ್ಟೊಂದು ದೊಡ್ಡದಾಗಿ ಕೊಟ್ಟಿದ್ದೀರಲ್ಲ ಸರ್ ನಿಜವಾಗೂ ನೋಡಿ. ಎಲ್ಲೋದ್ರೂ ನಿಮಗೆ ಮನೇಲಿ ಈ ಗಿಡಗಳಿದ್ರೆ ಎಷ್ಟು ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಅನ್ನೋದಕ್ಕೆ ಇವರು ನೋಡಿ ಅದು ಬಟ್ಟೆ ಒಣಗಾಕೋಕ್ಕೂ ಜಾಗ ಮಾಡಿದ್ದಾರೆ. ಹೌದಾ ಈ ಕಡೆಯಿಂದ ನೋಡಿ ಫ್ರೆಂಡ್ಸ್, ಈ ಕಡೆ ಕೂಡ ಅವರು ನೋಡಿ ಇದು ತೋರಿಸ್ತೀನಿ ನೋಡಿ. ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲಿ ಗಿಡ ಕಾಣಬೇಕು, ಅವ್ರಿಗೆ ಹಸಿರು ಕಾಣಬೇಕು, ಆ ಥರ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ನಿಜವಾಗೂ ನೋಡಿ, ಇದು ಬಟ್ಟೆ ಒಣಗಾಕೋಕ್ಕೆ ಸ್ಟ್ಯಾಂಡ್ ಯೂಸ್ ಮಾಡಿಕೊಂಡು ಇಲ್ಲಿ ಬಟ್ಟೆ ಒಣಗಾಕೋಕ್ಕೂ ಕೂಡ ಇಟ್ಕೊಂಡಿದ್ದಾರೆ. ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ. ನನಗಂತೂ ಈ ಥರ ಯಾರಾದರೂ ಕಟ್ಟಿರೋದನ್ನ ಇದೇ ಫಸ್ಟ್ ನೋಡಿರೋದು. ಯಾಕಂದರೆ ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ ನೋಡಿ. ಎಲ್ಲಿ 5 ಅಡಿ ಸಿಗಲಿ 2 ಅಡಿ ಸಿಗಲಿ ಆ ಜಾಗನ ಯೂಸ್ ಮಾಡಿದ್ದಾರೆ. ನಿಜವಾಗೂ ನಾವೇನಾದರೂ ಮನೆ ಕಟ್ಟಬೇಕಂದ್ರೆ ನಿಜವಾಗೂ ನಿಮ್ಮ ಪ್ಲ್ಯಾನ್ ತೊಗೊತೀವಿ ಸರ್. ನೋಡಿ ಎಷ್ಟು ನೀಟಾಗಿ ಸೆಟ್ ಮಾಡ್ಕೊಂಡಿದ್ದಾರೆ. ಇದು ವೆಸ್ಟರ್ನ್ ಟಾಯ್ಲೆಟು, ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ. ನೆಕ್ಸ್ಟ್ ಇನ್ನು ಈ ಕಡೆ ಬಂದರೆ ಇನ್ನೊಂದು ರೂಮ್ ಇದೆ ಫ್ರೆಂಡ್ಸ್, ಬನ್ನಿ ಅದು ತೋರಿಸ್ಬಿಡ್ತೀನಿ. ಸಿವಿಲ್ ಇಂಜಿನಿಯರ್ ಆಗಬೇಕು ಅನ್ನೋದು ಇದಕ್ಕೆ ಸರ್. ನಿಜವಾಗೂ ತುಂಬ ಎಲ್ಲೂ ವೇಸ್ಟ್ ಮಾಡ್ದಂಗೆ ಇಷ್ಟು ಚೆನ್ನಾಗಿ ಮನೆ ಮಾಡಿದ್ದೀರಾ ಸರ್. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀರಾ. ಯಾರಿಗಾದರೂ ನಿಮ್ಮ ನಂಬರ್ನ ನಾನು ಕೊಡ್ತೀನಿ ಸರ್. ನಿಜವಾಗೂ ನೋಡಿ ಫ್ರೆಂಡ್ಸ್, ಇದು ಎಲ್ಲ ವಾರ್ಡ್ರೋಫು ಈ ಮನೆ ಪೂರ್ತಿ ಒಂದೇ ಕಲರು, ಸೈಲೆಂಟ್ ಆಗಿರಬೇಕು ಆ ಥರ. ಯಾಕಂದರೆ ಮುಖಕ್ಕೆ ಎದ್ದು ಹೊಡಿಬಾರ್ದು ಆ ಥರ ಕಲರ್ನ ಸೆಟ್ ಮಾಡಿರೋದು. ನಿಜವಾಗೂ ಡೀಸೆಂಟಾಗಿದೆ ಕಲರ್. ಎಲ್ಲೂ ನಮಗೆ ಓವರ್ ಅನಿಸೋದೇ ಇಲ್ಲ ಕಲರ್. ಡೀಸೆಂಟ್ ಕಲರ್ನ ಯೂಸ್ ಮಾಡಿ ವಾರ್ಡ್ರೋಫ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನು ನೋಡಿ 3 ರೂಮ್ ಇದೆ. 3 ರೂಮ್ಗೂ ಬಾಲ್ಕನಿ, ಎಷ್ಟಿಷ್ಟು ದೊಡ್ಡ ಬಾಲ್ಕನಿ. ಹಾಗೆ ಇಲ್ಲೊಂದು ಉಯ್ಯಾಲೆ ಕೂಡ ಕೊಟ್ಟಿದ್ದಾರೆ ನೋಡಿ. ನಿಜವಾಗೂ ಕೆಲವು ಮನೇಲಿ ಇಷ್ಟಾಗಲ್ಲ ರೂಮೇ ಇರುತ್ತೆ ಫ್ರೆಂಡ್ಸ್. ನೋಡಿ ಇಷ್ಟು ಫ್ರೀಯಾಗಿ ಇಷ್ಟೊಂದು ಈ ಸೈಜಲ್ಲಿ ಒಂದು ರೂಮೇ ಮಾಡಿಬಿಡ್ತಾರೆ. ಅಷ್ಟು ಬಾಲ್ಕನಿನೇ ಕೊಟ್ಟಿದ್ದಾರೆ ಇವರು. ನಿಜವಾಗೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಮನೆ ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಗಿದೆ. ಅದೇ ಥರ ನನ್ನ ಸ್ನೇಹಿತರು ನೀವುಗಳು ತಿಳಿಸ್ಬೇಕು ಈ ಮನೆ ಹೇಗಿದೆ ಅಂತ, ಆಯಿತಾ ಫ್ರೆಂಡ್ಸ್. ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಅಥವಾ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಾ ಸರ್? ಮೇಲೆ ಇನ್ನೇನಿಲ್ಲಲ್ಲ, ಮೇಲೆ ಜಿಮ್ ರೂಮ್ ಇದೆ, ಒಂದು ಟೆರೆಸ್ ಗಾರ್ಡನ್. ಮೇಲೆ ಹೋಗ್ಬೇಕಂದ್ರೆ ಫುಲ್ ಟಾಪ್ ಹಂಗೆ ಹೋಗ್ಬೇಕು, ಕೆಳಗಡೆಯಿಂದ ಮೇಲೊಂದು ಜಿಮ್ ರೂಮು, ಆಮೇಲೆ ರೂಮು, ಒಂದು ಹಂಚಿನ ಜಾಗ ಕೂತ್ಕೊಳ್ಳೋಕೆ ಮಾಡ್ಕೊಂಡಿದ್ದೀವಿ, ಸಿಟ್ ಔಟ್ ಥರ. ಓಕೆ ಫ್ರೆಂಡ್ಸ್, ಇದ್ರ ಮೇಲ್ಗಡೆ ಔಟ್ಸೈಡಿಂದ ಹೋಗಿ ಒಂದು ಜಿಮ್ ರೂಮ್ನ ಮಾಡಿದ್ದಾರೆ. ಫುಲ್ಲು ಮೇಲ್ಗಡೆ ಹೋದರೆ ಒಂದು ಜಿಮ್ ರೂಮ್ ಸಿಗುತ್ತೆ ನಿಮಗೆ. ಅಲ್ಲೂ ಕೂಡ ಆರಾಮಾಗಿ ಫ್ರೀಯಾಗಿ ಕೂತ್ಕೊಂಡು ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಆ ಥರ ಮಾಡಿದ್ದಾರೆ. ಹೆಂಚೆಲ್ಲ ಹಾಕಿದ್ದಾರಂತೆ. ಅದೀಗ ಟೈಮ್ ಇಲ್ಲ ನನಗೆ ಕೂಡ. ಈಗ ಆಲ್ರೆಡಿ ವಿಡಿಯೋ ಕೂಡ ತುಂಬ ಟೈಮ್ ತೊಗೊಂಡಿದೆ. ನಾನು ಜಾಸ್ತಿ ಹೊತ್ತು 20 ನಿಮಿಷ ಆಗ್ಬಿಡುತ್ತೆ ಹೆಚ್ಚು ಕಡಿಮೆ, ಜಾಸ್ತಿ ಎಳೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಅದನ್ನೇನು ತೋರಿಸಿರಲ್ಲ, ಅದು ಹೇಳಿರ್ತೀನಿ. ನೀವು ಮನೆ ನೋಡಬೇಕಂದಾಗ ಬನ್ನಿ, ನಾನು ತೋರಿಸ್ತೀನಿ ಫ್ರೆಂಡ್. ಮನೆ ಮಾತ್ರ ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ ಮನೆ ಇದು. ಯಾರಿಗಾದ್ರೂ ಬೇಕಾದರೆ ಬನ್ನಿ, ದಯವಿಟ್ಟು ಈ ಮನೆ ತೊಗೊಳ್ಳಿ. ತುಂಬ ಚೆನ್ನಾಗಿದೆ ಸರ್. ಎಷ್ಟು ವರ್ಷ ಆಗಿದೆ ಸರ್ ಕನ್ಸ್ಟ್ರಕ್ಷನ್ ಆಗಿ? ಕೆಳಗಡೆ 16 ವರ್ಷ ಆಗಿದೆ, ಮೇಲ್ಗಡೆ 6 ವರ್ಷ ಆಗಿದೆ. ನೋಡಿ ಫ್ರೆಂಡ್ಸ್, ಓನರ್ ಹತ್ರನೇ ಮಾತಾಡ್ತಾ ಇದ್ದೀನಿ ಎಲ್ಲ ಡೀಟೇಲ್ಸ್. ಸರ್ ಖಾತೆ ಹೇಳ್ಬಿಡಿ ಸರ್. ಹಂಗೆ ಏಕಾತ ಬಿಡಿ ಅಪ್ರೂವ್ಡ್. ಓಕೆ. ಸೈಜು 30-50. ಫೇಸು ಸೌತ್ ಫೇಸು. ರೇಟು ಹೇಳ್ಬಿಡಿ ಸರ್. 320. ನೆಗೋಷಿಯಬಲ್ ಇದೆಯಾ ಸರ್? ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ. ನೋಡಿ ಫ್ರೆಂಡ್ಸ್, ಎಲ್ಲನೂ ನಾನು ಬೇರೆ ಎಲ್ಲ ಮನೆಯಲ್ಲೂ ನಾನೇ ಹೇಳ್ತಾ ಇದ್ದೆ. ಯಾಕಂದರೆ ಓನರ್ ಕೆಲವು ಮನೇಲಿ ಸಿಗ್ತಾರೆ, ಕೆಲವು ಮನೇಲಿ ಸಿಗಲ್ಲ. ಹಂಗಿದ್ದರಿಂದ ನಾನೇ ಕೆಲವೊಂದು ಮನೆಯಲ್ಲಿ ವಿಡಿಯೋ ಮಾಡ್ತಾ ಹೇಳ್ಬಿಡ್ತಾ ಇದ್ದೆ. ಈ ಮನೇಲಿ ಎಲ್ಲನೂ ರೇಟಿಂದ ಹಿಡಿದು ಡೀಟೇಲ್ಸ್ ಫುಲ್ಲು ಓನರ್ ಹತ್ರನೇ ಹೇಳ್ಸಿದ್ದೀನಿ. ಡೀಟೇಲ್ಸಾಗಿ ವಿಡಿಯೋ ನೋಡಿಬಿಟ್ಟು ನಿಮಗೆ ಇಷ್ಟ ಆಯ್ತು ಅಂದರೆ ಮಾತ್ರ ಫೋನ್ ಮಾಡಿ. ಮನೆ ಮಾತ್ರ ನೋಡಿ, ವಿಡಿಯೋ ತುಂಬ ಚೆನ್ನಾಗಿದೆ. ಅದ್ಭುತವಾದ ಒಂದು ಮನೇನ ನಾನು ನಿಮಗೆ ತೋರಿಸಿದ್ದೀನಿ. ಈ ಥರ ಮನೆಗಳು ನಿಜವಾಗ್ಲೂ ತುಂಬಾ ಕಡಿಮೆ. ಯಾಕಂದರೆ ಅಷ್ಟೇ ಕ್ವಾಲಿಟಿ ವೈಸಲ್ಲಿ ಮನೆ ಕಟ್ಟಿದ್ದಾರೆ. ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ನಿಜವಾಗ್ಲೂ ಮನೇನ ತುಂಬ ಕ್ವಾಲಿಟಿಯಾಗಿ ಕಟ್ಟಿದ್ದಾರೆ. ಈ ಮನೇನ ನೋಡಿ ಯಾರಿಗಾದ್ರೂ ಬೇಕಾದರೆ ದಯವಿಟ್ಟು ಈ ಮನೆ ತೊಗೊಳ್ಳಿ. ಯಾಕಂದರೆ ತುಂಬ ಚೆನ್ನಾಗಿದೆ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು.